ಅನಿಲ್, ಈಗ ಅವ್ರನ್ನ ಮಾತನಾಡಿಸಬಹುದಾ? ಯಾಕಂತಂದ್ರೆ ಆ ಕಡೆ ಮತ್ತೊಂದು ಕಡೆ ನಡೀತಾ ಇರುವಂತ ಪ್ರತಿಭಟನೆಯಲ್ಲ ಅವ್ರು 7 ಗಂಟೆ ಅಂತ ಹೇಳ್ತಾ ಇದ್ರು, ಇವರು 2 ಗಂಟೆ ಅಂತ ಹೇಳ್ತಿದ್ದಾರೆ. ಯಾಕೆ ಈ ಸಮಸ್ಯೆ ಆಗಿರೋದು? ಈ ಮಧ್ಯೆ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಬೆಳಗಾವಿಯ ಹತ್ತರಗಿ ಟೋಲ್ನಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಹೋರಾಟ ತೀವ್ರವಾಗ್ತಿದೆ ಅನ್ನೋ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ರಾಷ್ಟ್ರೀಯ ಹೆದ್ದಾರಿಗೆ ಏಕಾಏಕಿ ಟ್ರ್ಯಾಕ್ಟರ್ ನುಗ್ಗಿಸುವಂತ ಪ್ರಯತ್ನವನ್ನು ರೈತರು ಮಾಡಿದ್ದಾರೆ. ಪಂಜಾಬ್ ಮಾದರಿಯಲ್ಲಿ ಟ್ರ್ಯಾಕ್ಟರ್ ತಂದು ರೈತರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ರಾಷ್ಟ್ರೀಯ ಹೆದ್ದಾರಿಗೆ ಟ್ರ್ಯಾಕ್ಟರ್ ನುಗ್ಗಿಸಿದ್ದಾರೆ ರೈತರು. ಕ್ಷಣ ಕ್ಷಣಕ್ಕೂ ಕೂಡ ಹೋರಾಟ ತೀವ್ರವಾಗ್ತಾ ಇದೆ. ನಮ್ಮ ಪ್ರತಿನಿಧಿ ಅನಿಲ್ ವಿವರಿಸ್ತಾ ಇದ್ರು. 2 ಗಂಟೆ ಡೆಡ್ ಲೈನ್ ಕೊಡ್ತಿದ್ದಾರೆ. ಇಲ್ಲಿ ಈ ಭಾಗದಲ್ಲಿ ಏನು ಪ್ರತಿಭಟನೆ ನಡೀತಾ ಇದೆ, ಇಲ್ಲಿ 2 ಗಂಟೆ ಡೆಡ್ ಲೈನ್ ಕೊಟ್ಟಿದ್ದಾರೆ. ಮಧ್ಯಾಹ್ನ 2 ಗಂಟೆ ತನಕ ಮಾತ್ರ ಟೈಮು, ಇಲ್ಲ ಅಂತಾದ್ರೆ ನಮ್ಮ ಹೋರಾಟ ತೀವ್ರವಾಗುತ್ತೆ ಅಂತ ರೈತ ಮುಖಂಡರು ಹೇಳ್ತಾ ಇದ್ದಾರೆ. ಸದ್ಯ ರೈತರನ್ನ ವಶಕ್ಕೆ ಪಡೆಯುವಂತ ಕೆಲಸ ಪೊಲೀಸರು ಮಾಡ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಿ. ಟ್ರ್ಯಾಕ್ಟರ್ಗಳು ರಸ್ತೆಯಲ್ಲಿದ್ದಾವೆ. ಚತುಷ್ಪಥ ಹೆದ್ದಾರಿಯ ಒಂದು ಭಾಗವನ್ನು ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ. ಕಬ್ಬಿಗೆ ಬೆಲೆ ನಿಗದಿ ಮಾಡದ ಸರ್ಕಾರದ ವಿರುದ್ಧ ಆಕ್ರೋಶ ಭುಗಿಲೇಳ್ತಾ ಇದೆ. ಸಿಎಂ ಮತ್ತು ಸಚಿವರ ಫೋಟೋಗೆ ಚಪ್ಪಲಿಯ ಹಾರ ಹಾಕಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ರೈತರು. ಚಪ್ಪಲಿ ಹಾರ ಹಾಕಿದ್ದಾರೆ ಸಿಎಂ ಶಿವಾನಂದ ಪಾಟೀಲ್ ಮತ್ತು ಜಾರಕಿಹೊಳಿ ಭಾವಚಿತ್ರಕ್ಕೆ. ಶ್ರದ್ಧಾಂಜಲಿ ಬ್ಯಾನರ್ಗಳು ಕಾಣಿಸ್ತಾ ಇದೆ. ಶ್ರದ್ಧಾಂಜಲಿ ಪೋಸ್ಟರ್ಗಳನ್ನು ಹಾಕಿ ಸತೀಶ್ ಜಾರಕಿಹೊಳಿ, ಶಿವಾನಂದ ಪಾಟೀಲ್, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇವರ ಭಾವಚಿತ್ರಕ್ಕೆ ಚಪ್ಪಲಿ ಹಾರ ಹಾಕಿರೋದನ್ನ ನೀವು ನೋಡ್ತಾ ಇದ್ದೀರಿ. ರೈತರ ಆಕ್ರೋಶ ಕ್ಷಣ ಕ್ಷಣಕ್ಕೂ ಕೂಡ ಹೆಚ್ಚಾಗ್ತಾ ಇದೆ. ಬೆಳಗಾವಿ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ, ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇವರ ವಿರುದ್ಧ ಆಕ್ರೋಶ ಕಾಣಿಸ್ತಾ ಇದೆ. ಬೇಗ ತೋರ್ಲ ಸಕ್ಕರೆ ಸಚಿವರು ನೀನು ಬಂದಿದ್ದು, ಇನ್ನೂ 2 ದಿನ ತಗೊಂಡಿದ್ರು. ನಾವು ಹೋಗಿದ್ದು ಗುರ್ಲಾಪುರ. ಹಲೋ 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 ಸಕ್ಕರೆ ಸಚಿವರಲ್ಲಿ ಆಯ್ತಾಯ್ತು ಬೇಗ ತೋರ್ಲ ಮತ್ತೆ ಏಕಾಏಕಿ ನುಗ್ಗಿರಿ ಯಾಕಂತ ನೀವು ಅಲ್ರಿ ಸರ. ಮೊನ್ನೆ HK ಪಾಟೀಲ್ ಅವ್ರು ಬಂದ್ರಿ, ಅವರು ಟೈಮಿಂಗ್ ತೊಗೊಂಡ್ರಿ. ಮೊನ್ನೆ ಸಕ್ಕರೆ ಸಚಿವರು ಬಂದಿರ್ರಿ, ಅವರು 2 ಗಡುವು ತೊಗೊಂಡ್ರಿ. ಈ ಮತ್ತೆ ಬೇರೆಯವ್ರು ಒಬ್ರು ಬರ್ತಾರ್ರಿ, ಅವರು 2 ಗಡುವು ಅವರು 2 ಗಡುವು ತಗೋತಾರ್ರಿ. ಆ ನಂತರ ಕೇಂದ್ರಕ್ಕೆ ಮನವಿ ಮಾಡಿ, ಇದಕ್ಕೆ ಮನವಿ ಮಾಡಿ ಅಂತಂದ್ರೆ ರೈತರು ತಡ್ಕೊರೋದು ಹೆಂಗ್ರಿ ಇಲ್ಲಿ? ಇವ್ರು ಮನವಿ ಮಾಡ್ಕೋತವ್ರ, ಗಡುವು ತಗೋತವ್ರ, ರೈತರ ಸಮಸ್ಯೆ ಆಗೋದ್ರಲ್ಲ ಇಲ್ಲಿ. ಸಕ್ಕರೆ ಸಚಿವರು ಇಷ್ಟು ದಿನ ಬಂದಿರಲಿಲ್ಲ, ನಿನ್ನೆ ಬಂದಿದ್ರು. ಬಂದು ಕ್ಷಮೆನೂ ಕೇಳಿದ್ರು. ಅವರು ನಮ್ಗೆ ಆಯ್ತು ಬರ್ಬೇಕಾಗ್ಲಿಲ್ಲ ಅಂತ ಕ್ಷಮೆ ಕೇಳಿದ್ರು. ಇನ್ನು 2 ಇವತ್ತು ಸಕ್ಕರೆ ಕಾರ್ಖಾನೆ ಮಾಲೀಕರ ಸಭೆ ಮಾಡ್ತೀವಿ, ಮಾಡಿದ ನಂತರ ನಾಳೆ ಸಂಜೆವರೆಗೂ ಹೇಳ್ತೀವಿ ಅಂತ ಹೇಳಿದಾರೆ. ನೀವು ಏಕಾಏಕಿ ನುಗ್ಗಿದ್ರೆ ಸಾಕಷ್ಟು ಪ್ರಮಾಣದಲ್ಲಿ ವಾಹನಗಳು ಹೋಗ್ತಾರೆ. ನ್ಯಾಷನಲ್ ಹೈವೇ ಇದು ಅಲ್ರಿ, ನ್ಯಾಷನಲ್ ಹೈವೇ ಬರಬರ್ರಿ. ನ್ಯಾಷನಲ್ ಹೈವೇ ಪೈಲಾನ ಹೇಳದಾರ ಅವ್ರು 7-8 ದಿವಸ ಆತ್ರಿ ನ್ಯಾಷನಲ್ ಹೈವೇ ಬಂದ್ ಮಾಡ್ತಾವ. ಆದ್ರೂ 7 ದಿವಸ ಅವ್ರ ಸಕ್ಕರೆ ಸಚಿವ ಮಾತಾಡ್ಬೇಕ್ರಲ್ಲ, CM ಜೊತೆ ಮಾತಾಡ್ಬೇಕ್ರಿ, ಜಿಲ್ಲಾ ಉಸ್ತುವಾರಿ ಜೊತೆ ಮಾತಾಡ್ಬೇಕ್ರಿ. ಯಾವ್ದ್ರಿ 3,500 ರೂಪಾಯಿ. ಈ ನ್ಯಾಷನಲ್ ಹೈವೇ ಬಂದ್ ಆದ್ರೆ ಸರ್ಕಾರಕ್ಕೆ ಪ್ರಾಬ್ಲಮ್ ಆಗತೈತಿ. ಈ ರೈತರಿಂದ ಸರ್ಕಾರಕ್ಕೆ ಏನು ಉಪಯೋಗ ಇಲ್ಲ. ಏನಾದ್ರು 3,500 ಬೇಡಿಕೆ ಇಟ್ಟಾರ ರೈತರ, ಕೊಟ್ರೆ ಏನು ನುಕ್ಸಾನ ಆಗೋದೈತಿ ಸರ್ಕಾರಕ್ಕೆ? ಈಗ 7-8 ದಿನ ಆಯ್ತು, ಅವ್ರು ಬಂದ್ರು 2 ದಿನ ಗಡುವು ತಗೊಂಡ್ರು, ಇವರು ಬಂದ್ರು 2 ದಿನ ಗಡುವು ತಗೊಂಡ್ರು. ಬರೀ ಹಿಂಗ ಮಾಡ್ಕೋತ ಹೋದ್ರ ತಿಂಗಳ ಮಟ್ಟ ನಾವು ಮನಿ ಎಲ್ಲ ಹೊಲ್ದಾನ ಕೆಲಸ ಬಿಟ್ಟು ಇಲ್ಲೇ ಕೊಂಡ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.